ಶ್ರೀರಾಮನ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಉತ್ತಮವಾದಂತಹ ಸಂದೇಶ. ರಾಮನ ಅನುಗ್ರಹಕ್ಕೆ ಸದಾ ಎಲ್ಲರೂ ಪಾತ್ರರಾಗಿ ಮತ್ತು ರಾಮನವಮಿಯಂದು ಒಂದು ವಿಶೇಷವಾದಂತಹ ಸಂಕಲ್ಪವನ್ನು ಮಾಡಿ ಆರೋಗ್ಯ ಹೇಳ್ತಕ್ಕಂಥದ್ದು ತುಂಬ ಮುಖ್ಯ. ರಾಮನ ಬಾಣದ ಹಾಗೆ ನಿಖರವಾದಂತಹ ಗುರಿಯನ್ನು ತಲುಪ್ತಕ್ಕಂಥದ್ದು ರಾಮ ಬಾಣ ಅಂತ ಹೇಳುವಂತಹ ರೀತಿಯಲ್ಲೂ ಕೂಡ ಕರೀತಾರೆ. ಇಂತಹ ಒಂದು ಅದ್ಭುತವಾದಂತಹ ಒಂದು ವಿಷಯ ಅಂತ ಹೇಳಿದರೆ, ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ಒಂದೆಲಗ ಅಥವಾ ಉರ್ಗಾಗಡ್ಡೆ ಅಂತ ಹೇಳುವಂತಹ ಹೆಸರಿನಿಂದಾಗಿ ಕರೆಯಲ್ಪಡುತ್ತೆ. ಇದರಿಂದ ಎಷ್ಟೋ ಔಷಧಿಗಳನ್ನು ನೀವು ಕೇಳಿರ್ತೀರಿ. ಆದರೆ ಪ್ರತಿ ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು 8 ಎಲೆಯ ಮೇಲೆ ಈ ರೀತಿಯಾದಂತಹ ಒಂದು ಕಾಳುಮೆಣಸನ್ನು ಇಟ್ಟುಕೊಂಡು ಪ್ರತಿದಿನ ಈ ಒಂದು ಮಂತ್ರವನ್ನು ಹೇಳುತ್ತಾ ಏಕಬಾಣಾಯ ನಮಃ, ಧರಪಾಲಾಯ ನಮಃ, ಮನಸ್ವಿನೇ ನಮಃ, ಸೀತಾ ಸೌಂದರ್ಯವರ್ಧನಾಯ ನಮಃ, ಅಜಾನುಭಾವೇ ನಮಃ, ಬುದ್ಧಿಮತೆಯೇ ನಮಃ, ಗುಪ್ತಾಯ ನಮಃ, ವರಪ್ರಾಪ್ತಿಯೇ ನಮಃ ಎಂಬ ಶ್ರೀರಾಮನ ಒಂದು ಮಂತ್ರವನ್ನು 8 ಹೇಳುತ್ತಾ 8 ಎಲೆಯ ಮೇಲೆ 8 ಕಾಳುಮೆಣಸನ್ನು ಇಟ್ಟುಕೊಂಡು ತಿಂತಾ ಬಂದರೆ ನಮ್ಮ ದೇಹದಲ್ಲಿ ಈಗ ಏನೊಂದು ಶುಗರ್ ಇರತಕ್ಕಂಥದ್ದು ಅದು ಕಡಿಮೆ ಆಗ್ತದೆ ಮತ್ತು ರಕ್ತ ಸಂಬಂಧಿಕವಾದಂತಹ ರೋಗಗಳು ಮುಕ್ತಿಯಾಗತ್ತೆ, ಎಲುಬು ಕೂಡ ವೃದ್ಧಿಯಾಗತ್ತೆ, ಮಿದುಳಿನ ಜಾಗೃತ ಅವಸ್ಥೆ ಹೇಳ್ತಕ್ಕಂತಹದ್ದು ಜಾಸ್ತಿ ಆಗುತ್ತೆ. ಈ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಸಂಕಲ್ಪವನ್ನು ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ತೆಗೆದುಕೊಂಡು ಮಾಡ್ತಾ ಬಂದರೆ ಎಲ್ಲರಿಗೂ ಕೂಡ ಒಳ್ಳೆಯದು ಉಂಟಾಗ್ತದೆ. ಇದನ್ನು ಮತ್ತು 4 ಜನರಲ್ಲಿ ಹಂಚಿಕೊಳ್ಳಿ, ಅವರ ಆರೋಗ್ಯವನ್ನು ಕೂಡ ರಕ್ಷಣೆಯನ್ನು ಮಾಡಿ, ಜೊತೆಯಲ್ಲಿ ಶ್ರೀರಾಮಚಂದ್ರ ಪ್ರಭುವೇ ಅನುಗ್ರಹವನ್ನು ಮಾಡುತ್ತಾನೆ. ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗೋಣ.